ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 11ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 11. ತಂ ತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋ ಕುಠಾರಂ ಜಿಜ್ಞಾಸಯಾಹಂ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ಅನುವಾದ. ದೇವಹೂತಿ ಮುಂದುವರಿಸಿದಳು, ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದ್ದೇನೆ, ಏಕೆಂದರೆ ಆಶ್ರಯ ಪಡೆಯಲು ತಕ್ಕ ವ್ಯಕ್ತಿ ನೀನೊಬ್ಬನೇ ಆಗಿದ್ದೀಯೆ. ನೀನು ಐಹಿಕ ಅಸ್ತಿತ್ವದ ತರುವನ್ನು ಕತ್ತರಿಸಬಲ್ಲ ಕುಠಾರವಾಗಿರುವೆ. ಆದ್ದರಿಂದ ನಾನು ಎಲ್ಲ ಅಲೌಕಿಕವಾದಿಗಳಲ್ಲಿ ಅತಿ ಶ್ರೇಷ್ಠನಾದ ನಿನಗೆ ಪ್ರಣಾಮಗಳನ್ನು ಸಲ್ಲಿಸುವೆನು. ನಾನು ನಿನ್ನಿಂದ ಪುರುಷ ಮತ್ತು ಸ್ತ್ರೀಯರ ಹಾಗೂ ಚೈತನ್ಯ ಮತ್ತು ಜಡಗಳ ನಡುವಿನ ಸಂಬಂಧವನ್ನು ತಿಳಿಯಲಿಚ್ಛಿಸುವೆನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವಹೂತಿ ಕಪಿಲ ಮುನಿಗಳಿಗೆ ಕೇಳ್ಕೊಳ್ತಾಳೆ, ನನ್ನ ಮಹಾಮೋಹವನ್ನು ನೀನು ದಯವಿಟ್ಟು ಹೋಗಲಾಡಿಸು. ನನ್ನ ಹುಸಿ ಅಹಂಕಾರದ ಭಾವನೆಯಿಂದ ನಾನು ನಿನ್ನ ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಮತ್ತು ನನ್ನನ್ನು ದೇಹ ಅಂತ ಅದರಿಂದ ಬರುವಂಥ ಸಂಬಂಧಗಳೇನಿದೆಯೋ ಅದರ ಜೊತೆ ನಾನು ಗುರುತಿಸ್ಕೊಂಡಿದ್ದೀನಿ. ನೀನೇ ನನಗೆ ದಯೆ ತೋರಿಸ್ಬೇಕು ಅಂತೆಲ್ಲ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಈ ಒಂದು ಶ್ಲೋಕದಲ್ಲಿ ದೇವಹೂತಿ ಮುಂದುವರಿಸಿ ಹೇಳ್ತಾ ಇದ್ದಾಳೆ. ಏನು ಅಂದರೆ, ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದ್ದೀನಿ, ನನಗೆ ಬೇರೆ ಯಾರೂ ಗತಿ ಇಲ್ಲ, ನೀನೇ ಗತಿ. ಯಾಕೆ ಅಂತಂದರೆ ಆಶ್ರಯ ಪಡೆಯೋದಕ್ಕೆ ತಕ್ಕ ವ್ಯಕ್ತಿ ನೀನೊಬ್ಬನೇ ಅಂತ ಹೇಳ್ತಾ ಇದ್ದಾಳೆ. ಈಗ ನಾವೇನು ಮಾಡ್ತೀವಿ, ಏನಾದರೂ ತೊಂದರೆ ಆಯಿತು, ಕಷ್ಟ ಬಂತು ಅಂದರೆ ಬೇರೆ ಇನ್ಯಾರನ್ನು ಆಶ್ರಯಿಸ್ಕೊಂಡು ಹೋಗ್ತೀವಿ, ಅವ್ರಿಗೆ ಹೋಗಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತೀವಿ. ಆದರೆ ಅಲ್ಲಿ ಯಾವತ್ತೂ ನಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದೇ ಸಿಕ್ಕಿರೋದಿಲ್ಲ. ಯಾಕೆ? ಆಲ್ರೆಡಿ ಅವನೇನೋ ಇನ್ನೇನೋ ಒಂದು ಕಷ್ಟ ಅನುಭವಿಸ್ತಾ ಇರ್ತಾರೆ. ಅವ್ರು ನಮಗೆಲ್ಲಿ ಪರಿಹಾರ ಕೊಡೋಕ್ಕಾಗುತ್ತೆ? ಯಾರು ಕಷ್ಟಗಳಿಂದೆಲ್ಲ ಹೊರಗಡೆ ಇರ್ತಾರೋ ಅವರು ನಮಗೇನಾದರೂ ಒಂದು ಪರಿಹಾರ ಕೊಡಬಹುದು. ಅವರೇ ಆಲ್ರೆಡಿ ನಂತರ ತೊಂದರೆ ಅಲ್ಲ ಅಂದರೂ ಇನ್ನೇನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡು ಅವರು ದುಃಖ ನೋವು ಅನುಭವಿಸ್ತಾ ಇರ್ತಾರಲ್ವ. ಸೊ ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ನೋಡಿ, ಆಶ್ರಯ ಪಡೆಯೋದಕ್ಕೆ ತಕ್ಕ ವ್ಯಕ್ತಿ ಯಾರು ಅಂದರೆ ನೀನು, ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಅಂತಂದ್ಬಿಟ್ಟು. ನೀನು ಐಹಿಕ ಅಸ್ತಿತ್ವದ ಅಂದರೆ ನಾನು ಈ ಐಹಿಕ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಮತ್ತು ನಾನೇ ಈ ದೇಹ ಇದಕ್ಕೆ ಸಂಬಂಧಪಟ್ಟಿರೋವಳು ಅಂತ ತಿಳ್ಕೊಂಡಿದ್ದೀನಲ್ಲ, ಆ ತರುವನ್ನೇ ನೀನು ಕತ್ತರಿಸಬಲ್ಲಂಥ ಕುಠಾರ ಅಂದರೆ ಕೊಡಲಿಯಾಗಿದೆಯಾ. ಈಗ ಒಂದು ಗಿಡವನ್ನು ಕೊಡಲಿಯಿಂದ ಆರಾಮಾಗಿ ಕತ್ತರಿಸ್ಬೋದಲ್ವಾ, ಅಂತಹ ಕೊಡಲಿ ನೀನಾಗಿದೆಯಾ. ಅದಕ್ಕೋಸ್ಕರ ನಾನು ಎಲ್ಲರಿಗಿಂತಲೂ ಕೂಡ ಅತಿ ಶ್ರೇಷ್ಠನಾದ ನಿನಗೆ ನಾನು ಪ್ರಣಾಮಗಳನ್ನು ಮಾಡ್ತೀನಿ. ನಾನು ನಿನ್ನಿಂದ ಏನು ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾಳೆ. ಏನು ಅಂದರೆ, ಪುರುಷ ಮತ್ತು ಸ್ತ್ರೀ ಇವರಿಬ್ಬರ ಸಂಬಂಧ ಏನು, ಚೈತನ್ಯ ಮತ್ತು ಜಡ ಇದೆಯಲ್ಲ ಇದರ ನಡುವಿನ ಸಂಬಂಧ ಏನು ಅಂತ ನಾನು ತಿಳ್ಕೊಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಸಾಂಖ್ಯಶಾಸ್ತ್ರದ ಬಗ್ಗೆ ಇವಳು ಪ್ರಶ್ನೆ ಕೇಳ್ತಾ ಇದ್ದಾಳೆ. ಸ್ತ್ರೀ ಪುರುಷರ ನಡುವೆ ಸಂಬಂಧ ಏನು ಸಂಬಂಧ ಇದೆ, ಯಾಕೆ ಅವರಿಬ್ಬರು ಸಂಬಂಧ ಪಟ್ಟಿದ್ದಾರೆ, ಚೈತನ್ಯ ಮತ್ತು ಜಡ ಇದರ ಸಂಬಂಧ ಏನು, ಇದರ ಬಗ್ಗೆ ಎಲ್ಲ ನಾನು ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಂಖ್ಯತತ್ವಶಾಸ್ತ್ರವು ಸುವೇದ್ಯವಾಗಿರುವಂತೆ ಪ್ರಕೃತಿ ಮತ್ತು ಪುರುಷರನ್ನು ಕುರಿತದ್ದಾಗಿದೆ. ಪುರುಷನು ದೇವೋತ್ತಮ ಪರಮಪುರುಷನಾಗಿದ್ದಾನೆ ಅಥವಾ ಅನುಭೋಕ್ತೃವಾಗಿ ದೇವೋತ್ತಮ ಪರಮಪುರುಷನನ್ನು ಅನುಕರಿಸುವವನಾಗಿದ್ದಾನೆ. ಪ್ರಕೃತಿಯು ನಿಸರ್ಗವಾಗಿದೆ. ಈ ಐಹಿಕ ಜಗತ್ತಿನಲ್ಲಿ ಐಹಿಕ ನಿಸರ್ಗವು ಪುರುಷರಿಂದ ಅಥವಾ ಜೀವಿಗಳಿಂದ ಶೋಷಿತವಾಗಿದೆ. ಪ್ರಕೃತಿ ಮತ್ತು ಪುರುಷರ ಅಥವಾ ಅನುಭುಕ್ತ ಹಾಗೂ ಅನುಭೋಕ್ತೃಗಳ ಸಂಬಂಧ ಐಹಿಕ ಜಗತ್ತಿನ ತೊಡಕುಗಳನ್ನು ಸಂಸಾರ ಇಲ್ಲವೇ ಐಹಿಕ ಜಂಜಾಟವೆಂದು ಕರೆಯಲಾಗಿದೆ. ಇಲ್ಲಿ ಕೆಲವೊಂದು ತತ್ವಗಳನ್ನು ಹೇಳ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಇದು ಭಗವದ್ಗೀತೆಯಲ್ಲಿ ಬರುವಂಥ ವಿಚಾರ. ಈಗ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಂಖ್ಯತತ್ವಶಾಸ್ತ್ರ ಇದೆಯಲ್ಲ ಇದು ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಕುರಿತದ್ದಾಗಿರುವಂಥದ್ದು. ಪುರುಷ ಅಂತಂದರೆ ದೇವೋತ್ತಮ ಪರಮಪುರುಷ, ಅಥವಾ ಅನುಭೋಕ್ತೃವಾಗಿ ಅಂದರೆ ಅದನ್ನು ಅನುಭವಿಸುವವನು. ಈ ಪ್ರಕೃತಿ ಏನಿದೆಯೋ ಅದನ್ನು ಅನುಭವಿಸುವವನು ಅಂತ ಹೇಳ್ತೀವಲ್ವ, ಅವರು ಭಗವಂತನನ್ನು ಅನುಕರಿಸುವವರು ಅಂತ ಅರ್ಥ. ಪ್ರಕೃತಿ ಏನು ಅಂತಂದರೆ ನಿಸರ್ಗ.
ಈ ಒಂದು ಐಹಿಕ ಜಗತ್ತಿನಲ್ಲಿ ಈ ಐಹಿಕ ನಿಸರ್ಗ ಅನ್ನೋದು ಏನಿದೆಯೋ ಅದು ಪುರುಷರಿಂದ ಅಥವಾ ಜೀವಿಗಳಿಂದ ಶೋಷಿತವಾಗಿದೆ. ಅದನ್ನು ಅವರು ಅನುಭವಿಸ್ತಾರೆ ಅಂತ ಅರ್ಥ. ಪ್ರಕೃತಿ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು. ಅನುಭುಕ್ತ ಅಥವಾ ಅನುಭೋಕ್ತೃ. ಅನುಭುಕ್ತ ಅಂತಂದ್ರೆ ಅನುಭವಿಸಲ್ಪಡುವಂಥದ್ದು, ಅನುಭೋಕ್ತೃ ಅಂತಂದ್ರೆ ಅನುಭವಿಸುವಂಥವನು ಅಂತ ಅರ್ಥ. ಈ ಎಲ್ಲ ರೀತಿಯ ಸಂಬಂಧದ ಐಹಿಕ ಜಗತ್ತಿನ ತೊಡಕುಗಳೇನಿದೆಯೋ ಅದನ್ನ ಸಂಸಾರ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಐಹಿಕ ಜಂಜಾಟ ಅಂತ ಕರೀತಾರೆ. ಇದನ್ನ ನಾನು ಅನುಭವಿಸ್ಬೇಕು, ಇದು ನಂದು ಅಂತೆಲ್ಲ ಹೇಳ್ತೀವಲ್ವಾ, ಇದೆಲ್ಲ ಐಹಿಕ ಜಂಜಾಟ ಅಂತಾನೆ ಕರೆಯೋದು. ಸಂಸಾರ ಅಂದ್ರೆ ಅದಕ್ಕೆ ಅರ್ಥ. ದೇವಹೂತಿ ಐಹಿಕ ಜಂಜಾಟದ ವೃಕ್ಷವನ್ನು ಕತ್ತರಿಸಲು ಬಯಸಿ ಕಪಿಲ ಮುನಿಯಲ್ಲಿ ಸೂಕ್ತ ಆಯುಧವನ್ನು ಕಂಡುಕೊಂಡಳು. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಈ ಐಹಿಕ ಅಸ್ತಿತ್ವದ ತರುವನ್ನು ಮೇಲ್ಮುಖವಾದ ಬುಡವಳ್ಳ ಕೆಳಮುಖವಾದ ಕೊಂಬೆಗಳುಳ್ಳ ಅಶ್ವತ್ಥ ವೃಕ್ಷವೆಂದು ವಿವರಿಸಲಾಗಿದೆ. ವಿರಕ್ತಿಯ ಕೊಡಲಿಯಿಂದ ಈ ಐಹಿಕ ಅಸ್ತಿತ್ವ ವೃಕ್ಷದ ಬೇರನ್ನು ಕತ್ತರಿಸಬೇಕೆಂದು ಅಲ್ಲಿ ಬೋಧಿಸಲಾಗಿದೆ. ನೋಡಿ, ಇಲ್ಲಿ ಈ ಒಂದು ಐಹಿಕ ಜಂಜಾಟ ಅನ್ನೋದು ಏನಿದೆಯೋ ಇದನ್ನ ದೇವಹೂತಿ ಕಟ್ ಮಾಡಬೇಕು ಅಂತ ಇಷ್ಟಪಡ್ತಾಳೆ. ಅಂದರೆ ಇದು ಒಂದು ವೃಕ್ಷಕ್ಕೆ ಹೋಲಿಸಿ, ಐಹಿಕ ಜಂಜಾಟವನ್ನೇ ವೃಕ್ಷಕ್ಕೆ ಹೋಲಿಸ್ಕೊಂಡು ಇದನ್ನ ಕತ್ತರಿಸ್ಬೇಕು ಅಂತಂದ್ಬಿಟ್ಟು ಕಪಿಲ ಮುನಿಗಳಲ್ಲಿ ಆ ಆಯುಧವನ್ನ ಕಂಡ್ಕೊಳ್ತಾಳೆ. ಅಂದರೆ ಅವಳು ಪ್ರಶ್ನೆಗಳನ್ನ ಕೇಳಿ ಅದರಿಂದ ಉತ್ತರವನ್ನ ಪಡ್ಕೊಳ್ತಾಳೆ. ಈಗ ನಾವು ಕೂಡ ಐಹಿಕ ಜಂಜಾಟದಲ್ಲಿ ಮುಳುಗಿದೀವಿ. ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಈಗ ಕಪಿಲ ಮುನಿಗಳಲ್ಲಿ ದೇವಹೂತಿ ಏನು ಪ್ರಶ್ನೆಯನ್ನ ಕೇಳಿದಾಳೋ ಅದಕ್ಕೇನು ಉತ್ತರ ಕೊಡ್ತಾರೋ ಅದು ನಮಗೆ ಉತ್ತರ ಸಿಗುತ್ತಲ್ಲಿ. ಅದನ್ನ ಬೇಕಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒಂದು ವೃಕ್ಷವನ್ನ ಕತ್ತರಿಸ್ಬೋದು, ಇಲ್ವಾ ಹಂಗೆ ಇಟ್ಕೋಬೋದು, ನಮ್ಮ ಇಷ್ಟ ಅದು. ಭಗವದ್ಗೀತೆಯಲ್ಲೂ ಕೂಡ ಈ ವಿಷಯವನ್ನ ಭಗವಂತ ಹೇಳಿದಾನೆ. ಈ ಐಹಿಕ ಅಸ್ತಿತ್ವದ ಒಂದು ಮರ ಇದೆಯಲ್ಲ, ಇದು ಹೇಗಿದೆ ಅಂತಂದ್ರೆ, ಈಗ ನಾವು ನೋಡೋ ಮರ ಹೇಗಿರುತ್ತೆ, ಭೂಮಿಯ ಒಳಗಡೆ ಬೇರ್ ಬಿಟ್ಟಿರುತ್ತೆ, ಮೇಲ್ಗಡೆಗೆ ವೃಕ್ಷ ಇರುತ್ತೆ, ಅದು ಕೊಂಬೆ ರೆಂಬೆ ಏನಿದೆಯೋ ಅದೆಲ್ಲ ಮೇಲ್ಮುಖವಾಗಿರುತ್ತಲ್ಲ. ಆದರೆ ಈ ಒಂದು ಐಹಿಕ ಅಸ್ತಿತ್ವವನ್ನ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ಹೇಳಿದ್ದಾರೆ. ಆದರೆ ಅದರ ಬುಡ ಬಂದು ಮೇಲ್ಮುಖವಾಗಿರುತ್ತೆ, ಕೊಂಬೆ ಬಂದು ಕೆಳಗಡೆ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ವೃಕ್ಷವನ್ನು ಕಡಿಬೋದು, ನಾವು ಇದನ್ನ ಕತ್ತರಿಸಿ ನಾವು ಬಿಸಾಕ್ಬಿಡ್ಬೋದು, ಮತ್ತೆ ಅದು ಚಿಗುರದೇ ಇರೋ ಹಾಗೆ. ಅದು ಹೇಗೆ ಅಂದರೆ ವಿರಕ್ತಿಯಿಂದ ವೈರಾಗ್ಯ ಬರ್ಬೇಕು ನಮಗೆ, ಅದರಿಂದ ನಾವು ಇದನ್ನ ಕತ್ತರಿಸಿ ಬಿಸಾಕ್ಬೋದು ಅಂತ ಹೇಳಿದ್ದಾರೆ. ವೈರಾಗ್ಯವೇ ಅದಕ್ಕೆ ಕೊಡಲಿ ಅಂತ ಅಂದ್ಬಿಟ್ಟು ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಆಸಕ್ತಿ ಯಾವುದು? ಆಸಕ್ತಿಯು ಪ್ರಕೃತಿ ಮತ್ತೆ ಪುರುಷರನ್ನು ಒಳಗೊಳ್ಳುತ್ತದೆ. ಜೀವಿಗಳು ಐಹಿಕ ನಿಸರ್ಗವನ್ನು ಆಳಲು ಪ್ರಯತ್ನಿಸುತ್ತಿದ್ದಾರೆ. ಬದ್ಧಾತ್ಮನು ಐಹಿಕ ನಿಸರ್ಗವನ್ನು ತನ್ನ ಅನುಭೋಗದ ವಸ್ತುವನ್ನಾಗಿ ಸ್ವೀಕರಿಸುತ್ತಾನೆ. ಹಾಗಾಗಿ ಅವನು ಅನುಭೋಕ್ತೃವಿನ ಸ್ಥಾನವನ್ನು ವಹಿಸುವನು. ಆದ್ದರಿಂದ ಅವನನ್ನು ಪುರುಷನೆಂದು ಕರೆಯಲಾಗಿದೆ. ನೋಡಿ, ಇಲ್ಲಿ ಆಸಕ್ತಿ ಅಂದ್ರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಏನು ಅಂದ್ರೆ ಆಸಕ್ತಿ ಪ್ರಕೃತಿ ಮತ್ತೆ ಪುರುಷ ಇಬ್ಬರನ್ನು ಕೂಡ ಒಳಗೊಳ್ಳುತ್ತೆ. ಹೇಗೆ ಅಂದ್ರೆ ನೋಡಿ, ಜೀವಿಗಳು ಏನು ಮಾಡ್ತಾರೆ ಅಂದ್ರೆ ಈ ಐಹಿಕ ನಿಸರ್ಗವನ್ನ ನಾನು ಆಳ್ಬೇಕು. ಈಗ ನನ್ನ ಮನೆ ಅದು ಈ ಐಹಿಕ ನಿಸರ್ಗಕ್ಕೆ ಸೇರಿರೋದಲ್ವಾ, ಈ ಮನೆಗೆ ಯಜಮಾನಿ ಒಡತಿ ನಾನಾಗಬೇಕು, ಒಡೆಯ ನಾನಾಗಬೇಕು ಅಂತ ಅನ್ಕೊಳ್ತೀವಿ. ಅದನ್ನ ಆಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ರಾಜ್ಯವನ್ನ ಆಳ್ಬೇಕು, ಈ ಇಡೀ ದೇಶವನ್ನ, ಇಡೀ ಸಮಗ್ರ ವಿಶ್ವವನ್ನ ಆಳ್ಬೇಕು ಅಂತ ಏನೆಲ್ಲ ನಾವು ಅನ್ಕೊಳ್ತೀವೋ ಅದು. ಮತ್ತೆ ಬದ್ಧಾತ್ಮ ಏನ್ ಮಾಡ್ತಾನೆ, ಈ ಐಹಿಕ ನಿಸರ್ಗವನ್ನ ತನ್ನ ಅನುಭೋಗದ ವಸ್ತುವನ್ನಾಗಿ ಸ್ವೀಕರಿಸ್ತಾನೆ. ಇಲ್ಲೇನಾಯ್ತು ಅಂದ್ರೆ ಬದ್ಧಾತ್ಮ ಪುರುಷನ ಸ್ಥಾನಕ್ಕೆ ಬಂದ್ಬಿಡ್ತಾನೆ, ಆಯ್ತಾ. ಅವನು ನಾನು ಒಡೆಯ, ನಾನು ಅನುಭೋಗಿಸುವಂಥವನು. ಈ ಐಹಿಕ ನಿಸರ್ಗವನ್ನ ನಾನು ಅನುಭವಿಸ್ಬೇಕು ಅಂತ ಅನ್ಕೊಳ್ತಾನೆ. ಅಲ್ಲಿಗೆ ಅವನು ಪುರುಷನ ಸ್ಥಾನಕ್ಕೆ ಬಂದ, ಅನುಭೋಕ್ತೃವಾದ. ಅದಕ್ಕೆ ಅವನನ್ನ ಪುರುಷ ಅಂತ ಕರೀತಾರೆ. ಯಾರ್ಯಾರೆಲ್ಲ ಈ ಐಹಿಕ ಪ್ರಪಂಚವನ್ನ ಅನುಭೋಗಿಸ್ಬೇಕು ಅಂತ ಅನ್ಕೊಳ್ತಾರೋ ಅವರೆಲ್ಲ ಪುರುಷರಾಗ್ತಾರೆ ಅನ್ನೋದು ಇಲ್ಲಿಗೆ ಅರ್ಥ. ಯಾವುದು ಭೋಗಿಸಲ್ಪಡುತ್ತದೋ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಐಹಿಕ ಜಗತ್ತಿನಲ್ಲಿ ದೇವಹೂತಿಗೆ ಇರುವ ಆಸಕ್ತಿಯನ್ನು ಕಪಿಲ ಮುನಿಯು ಕತ್ತರಿಸಬಲ್ಲನೆಂದು ಅವಳು ತಿಳಿದಿದ್ದಕ್ಕಾಗಿ ಅವಳು ಆತನನ್ನು ಪ್ರಶ್ನಿಸಿದಳು. ಪುರುಷ ಮತ್ತು ಸ್ತ್ರೀ ರೂಪದಲ್ಲಿರುವ ಜೀವಿಗಳು ಐಹಿಕ ಶಕ್ತಿಯನ್ನು ಅನುಭೋಗಿಸಲು ಪ್ರಯತ್ನಿಸುತ್ತಿವೆ.
ಆದ್ದರಿಂದ ಒಂದು ದೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಪುರುಷನಾಗಿದೆ. ಏಕೆಂದರೆ ಪುರುಷ ಎಂದರೆ ಅನುಭೋಕ್ತೃ ಎಂದು, ಪ್ರಕೃತಿ ಎಂದರೆ ಅನುಭುಕ್ತ ಎಂದು ಅರ್ಥ. ನೋಡಿದ್ರಾ? ಈಗ ಇಲ್ಲಿ ದೇವಹೂತಿಗೆ ತನ್ಗಿರುವಂಥ ಆಸಕ್ತಿಯನ್ನ ಕಪಿಲ ಮುನಿಗಳು ಕತ್ತರಿಸಬಲ್ಲರು ಅಂತ ಅವಳಿಗೆ ಗೊತ್ತಿದೆ. ನನ್ನ ಮಗ ಆಗಿದ್ರೂ ಪರವಾಗಿಲ್ಲ, ಅವ್ರ ಭಗವಂತನ ರೂಪ, ಅವನಿಗೆ ಈ ಒಂದು ಅರ್ಹತೆ ಅಥವಾ ಈ ಒಂದು ಶಕ್ತಿ ಇದೆ, ಅವನಿಗೆ ಈ ಒಂದು ಶಕ್ತಿ ಇದೆ, ಇವನು ನನ್ನ ಈ ಐಹಿಕ ಜಗತ್ತಿನಿಂದಾನೇ ಹೊರಗಡೆ ತರಿಸ್ಬೋದು, ನನಗೆ ಈ ಐಹಿಕ ಜಂಜಾಟದಿಂದ ಮುಕ್ತಿಯನ್ನು ಕೊಡಿಸ್ಬೋದು ಅಂತ ಅವಳಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಪುರುಷ ಮತ್ತು ಸ್ತ್ರೀ ರೂಪದಲ್ಲಿರುವಂಥ ಜೀವಿಗಳು ಯಾರೇ ಆಗಿರಬಹುದು, ಯಾರ್ಯಾರು ಎಲ್ಲರೂ ಕೂಡ ಈ ಒಂದು ಐಹಿಕ ಶಕ್ತಿಯನ್ನು ಅನುಭವಿಸ್ಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ. ಪ್ರತಿಯೊಂದು ಜೀವಿ, ಒಂದು ಚಿಕ್ಕ ಮಗುನ ಬೇಕಾದರೂ ತಗೊಳ್ಳಿ ಎಕ್ಸಾಂಪಲ್ಗೆ, ಅದು ಹೇಳ್ದಾಗೆ ನಾವು ಕೇಳಬೇಕು, ಅಲ್ಲಿವರೆಗೂ ಅದು ಹಠ ಮಾಡುತ್ತೆ ಅಲ್ವಾ. ಅದು ಹೇಳೋ ಹಾಗೆ ಮಾಡ್ಕೊಳ್ಳುತ್ತದು, ಅಂದರೆ ಅದು ನಮ್ಮನ್ನು ಅವ್ರು ಹೇಳ್ದಾಗ ಕೇಳೋ ಹಾಗೆ ಮಾಡ್ತಾ ಇದೆ ಅದು. ಅದಕ್ಕೋಸ್ಕರ ಅದು ಸ್ತ್ರೀನೇ ಆಗಿರಲಿ ಪುರುಷನೇ ಆಗಿರಲಿ ಐಹಿಕ ಶಕ್ತಿಯನ್ನು ಅನುಭವಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಪ್ರತಿಯೊಂದು ಜೀವಿಯೂ ಕೂಡ ಪುರುಷ ಅಂತಾನೆ ಅರ್ಥ. ಇಲ್ಲಿ ಪುರುಷ ಅಂತಂದರೆ ಗಂಡಸು ಆ ರೀತಿ ಅಲ್ಲ ಅರ್ಥ. ಪುರುಷ ಅಂತಂದರೆ ಭೋಗಿಸುವನು, ಅನುಭೋಕ್ತೃ ಅಂತ ಹೇಳ್ತಾರೆ. ಏನನ್ನ ಅವನು ಭೋಗಿಸ್ತಾನೋ ಅದನ್ನು ಪ್ರಕೃತಿ, ಅನುಭುಕ್ತ ಅಂತ ಕರೀತಾರೆ. ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ಈ ಐಹಿಕ ಜಗತ್ತಿನಲ್ಲಿ ಪುರುಷನೆಂದು ಹೇಳಲಾದವರು ಮತ್ತು ಸ್ತ್ರೀ ಎಂದು ಕರೆಯಲಾದವರಿಬ್ಬರೂ ನೈಜ ಪುರುಷರನ್ನು ಅನುಕರಿಸುತ್ತಾರೆ. ಆ ದೇವೋತ್ತಮ ಪರಮಪುರುಷನು ವಾಸ್ತವಿಕವಾಗಿ ಅಲೌಕಿಕ ಅರ್ಥದಲ್ಲಿ ಅನುಭೋಕ್ತೃವಾಗಿದ್ದಾನೆ. ಎಲ್ಲ ಇತರರಾದರೋ ಪ್ರಕೃತಿಗಳಾಗಿದ್ದಾರೆ. ಜೀವಿಗಳನ್ನು ಪ್ರಕೃತಿ ಎಂದು ವರ್ಣಿಸಲಾಗಿದೆ. ನೋಡಿದ್ರಾ? ಈಗ ಈ ಒಂದು ಐಹಿಕ ಜಗತ್ತಿನಲ್ಲಿ ಪುರುಷ ಅಥವಾ ಸ್ತ್ರೀ ಅಂತ ಹೇಳಿರೋ ಎಲ್ಲರೂ ಕೂಡ ಆ ನಿಜವಾದ ಪುರುಷ ಯಾರಿದಾನೋ ಅವನನ್ನೇ ಇವರು ಅನುಕರಣೆ ಮಾಡ್ತಾರೆ. ಭಗವಂತ ಎಲ್ಲವನ್ನ ಭೋಗಿಸೋನು ಅಂತಂದಾಗ ನಾವು ಭೋಗಿಸ್ಬೇಕು ಅಂತ ಈ ಜಗತ್ತಿಗೆ ಬಂದಾಗ ನಮ್ಮ ಅರಿವಿಗೆ ಬರುತ್ತೆ, ನಾನು ಇದರ ಒಡೆಯನಾಗಬೇಕು, ನಾನು ಭೋಗಿಸ್ಬೇಕು ಅನ್ನೋದು. ಅದು ಭಗವಂತನಿಂದ ನಮಗೆ ಅನುಕರಣೆ ಮಾಡಿರೋದಕ್ಕೆ ಸಿಕ್ಕಿರುವಂಥದ್ದು. ಸೊ ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ಒಡೆತನವನ್ನು ನಾವು ಮಾಡಬೇಕು ಅಂತ ಇಷ್ಟಪಡ್ತಾರೆ, ನಾವೇ ಒಡೆಯರಾಗಿರಬೇಕು ಅಂತ ಇಷ್ಟಪಡ್ತಾರೆ ಆಯಿತಾ. ಅಲ್ಲಿಗೇನಾಯಿತು, ಎಲ್ಲರೂ ಅವರು ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಎಲ್ಲರೂ ಪುರುಷ ಅಂತ ಅನ್ನಿಸ್ಕೊಳ್ತಾರೆ. ಆದರೆ ನಿಜವಾಗಿ ಯಾರು ಅನುಭೋಕ್ತರು ಅಂತಂದರೆ ಅಲೌಕಿಕವಾದ ಅರ್ಥದಲ್ಲಿ ನಾವು ತಿಳ್ಕೋಬೇಕು ಅಂದರೆ ಆ ಭಗವಂತ ಒಬ್ಬನೇ ಅನುಭೋಕ್ತೃ. ಬೇರೆ ಎಲ್ಲರೂ ಕೂಡ ಪ್ರಕೃತಿನೇ. ಅವರು ಸ್ತ್ರೀ ರೂಪದಲ್ಲಾದರೂ ಇರಲಿ ಪುರುಷ ರೂಪದಲ್ಲಾದರೂ ಇರಲಿ ಅವರನ್ನು ಪ್ರಕೃತಿ ಅಂತಲೇ ಹೇಳೋದು. ಯಾಕೆಂದರೆ ನಾವೆಲ್ಲರೂ ಇರೋದು ಭಗವಂತನ ಸೇವೆಗೋಸ್ಕರ. ಅಂದಮೇಲೆ ನಾವೆಲ್ಲರೂ ಕೂಡ ಅನುಭುಕ್ತರೆ. ಅದಕ್ಕೆ ನಮ್ಮನ್ನು ಪ್ರಕೃತಿ ಅಂತ ಕರೆಯೋದು. ಜೀವಿಗಳು ಅಂದ್ರೇ ಪ್ರಕೃತಿ. ಯಾಕೆ? ಭಗವಂತ ನಮ್ಮನ್ನು ಅನುಭವಿಸ್ತಾನೆ. ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ಭಗವದ್ಗೀತೆಯಲ್ಲಿ ಬರುವಂಥ ವಿಚಾರ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಭಗವದ್ಗೀತೆಯನ್ನು ಕೇಳಿ, ಆವಾಗ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವದ್ಗೀತೆಯಲ್ಲಿ ಜಡವನ್ನು ಅಪರ ಅಂದರೆ ಕ್ಷುದ್ರ ಸ್ವಭಾವ ಎಂದು ವಿಶ್ಲೇಷಿಸಲಾಗಿದೆ. ಆದರೆ ಈ ಕ್ಷುದ್ರ ಸ್ವಭಾವದ ಆಚೆಗೆ ಇನ್ನೊಂದಿದೆ, ಉನ್ನತ ಸ್ವಭಾವ ಜೀವಿಗಳು. ಜೀವಿಗಳು ಕೂಡ ಪ್ರಕೃತಿ ಅಂದರೆ ಅನುಭುಕ್ತರಾಗಿದ್ದಾರೆ. ಆದರೆ ಮಾಯೆಯ ವಶದಲ್ಲಿ ಜೀವಿಗಳು ಅನುಭೋಕ್ತೃವಿನ ಸ್ಥಾನವನ್ನು ವಹಿಸಿಕೊಳ್ಳಲು ಹುಸಿ ಪ್ರಯತ್ನ ಗೈಯುತ್ತಿವೆ. ಅದೇ ಸಂಸಾರ ಬಂಧ ಅಂದರೆ ಬದ್ಧ ಜೀವನಕ್ಕೆ ಕಾರಣವಾಗಿದೆ. ಈಗ ಬದ್ಧ ಜೀವನಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಜಡವನ್ನ ಅಪರ ಅಂತ ಕರೆದಿದ್ದಾರೆ. ಅಂದ್ರೆ ಏನು? ಕ್ಷುದ್ರ ಸ್ವಭಾವ, ಒಂದು ಕೀಳು ಮಟ್ಟದ ಸ್ವಭಾವ ಇರೋದು ಅಂತ ಅರ್ಥ. ಈ ಒಂದು ಕ್ಷುದ್ರ ಸ್ವಭಾವದ ಆಚೆ ಇನ್ನೊಂದಿದೆ, ಅಲ್ಲಿ ಉನ್ನತ ಸ್ವಭಾವ ಇರುವಂತ ಜೀವಿಗಳು. ಅಂದ್ರೆ ಏನು? ಅವರಿಗೆ ತಮ್ಮ ಒಂದು ಸ್ವರೂಪ ಏನು ಅನ್ನೋದು ಗೊತ್ತಿದೆ. ನಾವು ಭಗವಂತನಿಗೆ ಸೇವೆ ಮಾಡುವಂಥವ್ರು, ನಾವು ಒಡೆತನ ಸಾಧಿಸುವಂಥವ್ರಲ್ಲ ಅಂತ ಆ ಒಂದು ಅರಿವು ಅವ್ರಿಗಿದೆ ಆಯ್ತಾ. ಜೀವಿಗಳು ಪ್ರಕೃತಿ ಅಂದ್ರೆ ಅನುಭುಕ್ತರೇ ಆಗಿರೋದು. ಆದ್ರೆ ಮಾಯೆಯ ವಶದಲ್ಲಿ ಜೀವಿಗಳು ಇರೋದ್ರಿಂದ ಅನುಭುಕ್ತರು ಅಂತ ತಿಳ್ಕೊಳ್ಳಲ್ಲ, ನಾವೇ ಅನುಭೋಕ್ತರೋ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಅವರ ತಗೊಂಡು ಆ ಅನುಭೋಕ್ತೃವಿನ ಸ್ಥಾನವನ್ನು ಅವರು ವಹಿಸ್ಕೊಳ್ಳೋದಕ್ಕೆ
ಒಂದು ಹುಸಿ ಪ್ರಯತ್ನವನ್ನ, ಅಂದ್ರೆ ಅವ್ರಿಗೆ ಸಿಗಲ್ಲ ಅದು, ಆದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅದನ್ನೇ ಸಂಸಾರ ಬಂಧ ಅಂದ್ರು, ಅಥವಾ ಬದ್ಧ ಜೀವನಕ್ಕೆ ಕಾರಣ ಅಂತ ಹೇಳಿರೋದು. ಈಗ ನಾವ್ ಏನಲ್ವೋ ಅದನ್ನ ನಾವು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದನ್ನ ಬದ್ಧ ಜೀವನ ಅಂತ ಕರೆಯೋದು. ಭಗವಂತ ಒಡೆಯ, ನಾವು ಅವನ ಸೇವಕರು. ಆದ್ರೆ ಇಲ್ಲಿ ನಾವು ನಾವೇ ಒಡೆಯರು, ಈ ಜಗತ್ತೇ ನಮ್ಮ ಸೇವೆಗೋಸ್ಕರ ಇರೋದು, ನಾನೇ ಇದಕ್ಕೆ ಓನರ್ ಅನ್ನೋ ರೀತಿ ಅನ್ಕೊಳ್ತೀವಲ್ವಾ, ಅದನ್ನ ಬದ್ಧ ಜೀವನ ಅಂತ ಕರೀತಾರೆ. ದೇವಹೂತಿಯು ಬದ್ಧ ಜೀವನದಿಂದ ಹೊರಹೋಗಲು ಮತ್ತು ಸಂಪೂರ್ಣ ಶರಣಾಗಲು ಬಯಸಿದ್ದಳು. ಭಗವಂತನು ಶರಣ್ಯ, ಅಂದರೆ ಯಾರಿಗೆ ಸಂಪೂರ್ಣ ಶರಣಾಗಬಹುದೋ ಆ ಏಕೈಕ ಸಮರ್ಥ ವ್ಯಕ್ತಿಯಾಗಿದ್ದಾನೆ. ಏಕೆಂದರೆ ಭಗವಂತನು ಸಕಲ ಸಮೃದ್ಧಿ ಭರಿತನಾಗಿದ್ದಾನೆ. ಯಾರಾದರೂ ವಾಸ್ತವಿಕವಾಗಿ ಬಿಡುಗಡೆಯನ್ನು ಬಯಸಿದರೆ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದೇ ಉತ್ತಮ ಮಾರ್ಗವಾಗಿದೆ. ಅಂದ್ರೆ ಅರ್ಥ ಇಲ್ಲಿ ದೇವಹೂತಿ, ಈಗ ಅವಳಿಗೆ ಗೊತ್ತಾಗಿದೆ ನಾನು ಬದ್ಧ ಜೀವನದಲ್ಲಿ ಇದ್ದೀನಿ ಅಂತ, ಇದರಿಂದ ನಾನು ಹೊರಗಡೆ ಬರಬೇಕು ಅನ್ನೋದು ಅವಳ ಮನ್ಸಿಗೆ ಬಂದಿದೆ. ಮತ್ತೆ ನಾನು ಕಂಪ್ಲೀಟ್ ಆಗಿ ಭಗವಂತನಿಗೆ ಶರಣಾಗತಿ ಆಗಬೇಕು ಅನ್ನೋದು ಕೂಡ ಬಂದಿದೆ. ಅಲ್ಲಿ ಅವಳಿಗೆ ನಾನು ಒಡೆತನವನ್ನು ಅನುಭವಿಸ್ಬೇಕು, ನಾನು ಇದನ್ನ ಭೋಗಿಸ್ಬೇಕು, ಅದನ್ನ ಭೋಗಿಸ್ಬೇಕು, ಈ ರೀತಿ ಯಾವುದೂ ಇಲ್ಲ. ಆ ರೀತಿ ಮನಸ್ಥಿತಿ ಯಾರಿಗೆ ಬಂದಿರುತ್ತೋ ಅವ್ರಿಗೆ ಮಾತ್ರನೇ ಇದು ಆಗುವಂಥದ್ದು. ಬದ್ಧ ಜೀವನದಿಂದ ಹೊರಗಡೆ ಹೋಗಬೇಕು ಅಂದ್ರೆ ನಾವು ಶರಣಾಗತಿ ಆಗ್ಬೇಕು ಭಗವಂತನಿಗೆ. ಭಗವಂತನು ಶರಣ್ಯ ಅಂದ್ರೆ ಏನು? ಯಾರಿಗೆ ಸಂಪೂರ್ಣ ಶರಣಾಗಬಹುದೋ ಅಂಥವನನ್ನ ಶರಣ್ಯ ಅಂತ ಹೇಳೋದು. ಆ ಏಕೈಕ ಸಮರ್ಥ ವ್ಯಕ್ತಿ ಭಗವಂತ, ಅದಕ್ಕೆ ಅವನನ್ನ ಶರಣ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಭಗವಂತ ಎಲ್ಲಾ ಐಶ್ವರ್ಯಗಳಿಂದಲೂ ಕೂಡ ಸಂಪದ್ಭರಿತನಾಗಿದ್ದಾನೆ. ಅವನ ಹತ್ರ ಯಾವುದಕ್ಕೂ ಕಡಿಮೆ ಇಲ್ಲ. ಏನು ಬೇಕಾದರೂ ಕೊಡಬಲ್ಲ, ಏನು ಬೇಕಾದರೂ ಮಾಡಬಲ್ಲ. ಅಂಥ ವ್ಯಕ್ತಿ ಮಾತ್ರ ನಮ್ಮನ್ನ ಈ ಬಂಧನದಿಂದ ಬಿಡಿಸೋದಕ್ಕೆ ಸಾಧ್ಯ ಆಗೋದಲ್ವಾ. ಅದಕ್ಕೋಸ್ಕರ ಯಾರಾದರೂ ನಿಜವಾಗ್ಲೂ ನಾವು ಬಿಡುಗಡೆಯನ್ನ ಬಯಸಿದ್ದೇ ಆದ್ರೆ ಆ ಭಗವಂತನಿಗೆ ಶರಣಾಗತಿ ಆಗೋದು ಒಂದೇ ಒಂದು ಉತ್ತಮ ಮಾರ್ಗ. ಇಲ್ಲಿ ಭಗವಂತನನ್ನ ಸರ್ವಧರ್ಮ ವೇದಾಂ ವರಿಷ್ಠಂ ಎಂದು ವರ್ಣಿಸಲಾಗಿದೆ. ಎಲ್ಲ ಅಲೌಕಿಕ ವೃತ್ತಿಗಳಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶಾಶ್ವತ ಪ್ರೇಮ ಸೇವೆಯನ್ನು ಸಲ್ಲಿಸುವುದೇ ಅತ್ಯುತ್ತಮ ವೃತ್ತಿ ಎಂಬುದನ್ನು ಇದು ಸೂಚಿಸುತ್ತದೆ. ಧರ್ಮವನ್ನು ಕೆಲವೊಮ್ಮೆ ಮತ ಎಂದು ಅನುವಾದಿಸಲಾಗಿದೆ, ಆದರೆ ಅದು ನಿಖರವಾದ ಅರ್ಥವಲ್ಲ. ವಾಸ್ತವಿಕವಾಗಿ ಧರ್ಮ ಎಂದರೆ ತ್ಯಜಿಸಲಾಗದ್ದು, ವಸ್ತುವೊಂದರಿಂದ ಬೇರ್ಪಡಿಸಲಾರದ್ದು ಎಂದು ಅರ್ಥ. ಬೆಂಕಿಯಿಂದ ಬಿಸಿಯನ್ನು ಬೇರ್ಪಡಿಸಲಾಗದು, ಆದ್ದರಿಂದ ಬಿಸಿಯನ್ನು ಬೆಂಕಿಯ ಧರ್ಮ ಅಂದರೆ ಸ್ವಭಾವ ಎಂದು ಕರೆಯಲಾಗಿದೆ. ಅಂತೆಯೇ ಸದ್ಧರ್ಮ ಎಂದರೆ ಶಾಶ್ವತ ವೃತ್ತಿ ಎಂದು ಅರ್ಥ. ಆ ಶಾಶ್ವತ ವೃತ್ತಿಯು ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ತೊಡಗುವಿಕೆಯೇ ಆಗಿದೆ. ಕಪಿಲ ಮುನಿಯ ಸಾಂಖ್ಯ ತತ್ವಶಾಸ್ತ್ರದ ಉದ್ದೇಶವು ಶುದ್ಧವಾದ ಕಾಲುಷ್ಯರಹಿತವಾದ ಭಕ್ತಿ ಸೇವೆಯನ್ನು ಪ್ರಚಾರ ಮಾಡುವುದೇ ಆಗಿತ್ತು. ಆದ್ದರಿಂದ ಅವನನ್ನು ಇಲ್ಲಿ ಜೀವಿಗಳ ಅಲೌಕಿಕ ವೃತ್ತಿಯನ್ನು ತಿಳಿದವರಲ್ಲಿ ಅತಿ ಪ್ರಮುಖ ವ್ಯಕ್ತಿ ಎಂದು ಸಂಬೋಧಿಸಲಾಗಿದೆ. ನೋಡಿ, ಇಲ್ಲಿ ಭಗವಂತನನ್ನ ಸದ್ಧರ್ಮವಿದಾಂ ವರಿಷ್ಠಂ ಅಂತ ಹೇಳಿದ್ದಾರೆ. ಅಂದ್ರೆ ಅಲೌಕಿಕ ವೃತ್ತಿ ಎಂಥದ್ದೇ ಕೆಲಸ ಆಗಿರ್ಬೋದು, ಭಗವಂತನಿಗೆ ನಾವು ಪ್ರೀತಿಯಿಂದ ಸೇವೆ ಮಾಡ್ತೀವಲ್ವಾ, ಅದು ನಮ್ಮ ಅತ್ಯುತ್ತಮ ವೃತ್ತಿ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಕೆಲಸ ಯಾವುದು ಅಂತಂದ್ರೆ ಭಗವಂತನಿಗೆ ಸೇವೆ ಮಾಡೋದು. ಧರ್ಮವನ್ನ ಕೆಲವೊಂದ್ಸರಿ ಮತ ಅಂತ ಹೇಳ್ತಾರೆ, ಇವ್ರು ಆ ಮತ, ಇವ್ರು ಈ ಮತ ಅಂತೆಲ್ಲ ಹೇಳ್ತಾರಲ್ಲ, ಆ ಅರ್ಥವನ್ನ ಕೊಡ್ತಾರೆ. ಅದು ನಿಜವಾದ ಅರ್ಥ ಅಲ್ಲ. ನಿಜವಾದ ಧರ್ಮ ಅಂತ ಅರ್ಥ ಏನು ಅಂದ್ರೆ ತ್ಯಾಗ ಮಾಡೋದಕ್ಕಾಗದೇ ಇರೋದು. ನನ್ನ ಧರ್ಮ ಏನು ಅಂತಂದ್ರೆ ನನಗೇ ಅಂತ ಒಂದಿರುತ್ತೆ, ಅದನ್ನ ನಾನು ಬಿಡೋದಕ್ಕೆ ಆಗೋದಿಲ್ಲ, ಅಂಥದ್ದು ಬೇರ್ಪಡಿಸೋದಕ್ಕಾಗೋದೇ ಇಲ್ಲ ಅನ್ನೋದು. ಈಗ ನೋಡಿ, ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂದ್ರೆ ಬೆಂಕಿಯಿಂದ ಬಿಸಿಯನ್ನ ನಾವು ಬೇರ್ಪಡಿಸೋದಕ್ಕಾಗತ್ತಾ? ಇಲ್ಲ. ಬೆಂಕಿ ಅಂದ್ರೇನೆ ಬಿಸಿ ಅಂತ ಅರ್ಥ. ಈಗ ಚಂದ್ರ ಅಂದ್ರೇನೆ ತಂಪು ಅಂತ ಅರ್ಥ. ಅದರಿಂದ ನಾವು ಬೇರ್ಪಡಿಸಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ಬೆಂಕಿಯ ಧರ್ಮ ಅಂತಂದ್ರೆ ಅದರ ಸ್ವಭಾವ. ಅದರಿಂದನೇ ಬಿಸಿ ಅನ್ನೋದು ಬೆಂಕಿಯ ಧರ್ಮ, ಅದರ ಸ್ವಭಾವ ಅದು. ಅದೇ ರೀತಿ ಸದ್ಧರ್ಮ ಅಂದ್ರೆ ಶಾಶ್ವತವಾದಂಥ ವೃತ್ತಿ ಅಂತ ಅರ್ಥ. ಯಾವಾಗ್ಲೂ ಮಾಡ್ತಾ ಇರುವಂಥದ್ದು. ಈಗ ಯಾರು, ನಮ್ಮ ಒಂದು ಸ್ವಭಾವ ಏನು ಅಂದ್ರೆ ಭಗವಂತನ ಸೇವಕರು ನಾವು. ಅಂದ್ರೆ ಅವನ ಸೇವೆಯಲ್ಲೇ ಸದಾ ತೊಡಗಿರ್ಬೇಕಾಗಿರುವಂಥವ್ರು ನಾವು. ನಮ್ಮ ಸ್ವಭಾವನೇ ಅದು. ಆದ್ರೆ ನಾವು ಅದನ್ನ ಮರ್ತು ಹೋಗಿದೀವಿ.
ಕಪಿಲ ಮುನಿಯ ಸಾಂಖ್ಯಶಾಸ್ತ್ರದ ಉದ್ದೇಶ ಏನಪ್ಪ ಅಂದರೆ, ಅವ್ರು ಏನಕ್ಕೆ ಈ ಒಂದು ಇದನ್ನು ಕೊಡೋದಕ್ಕೆ ಬಂದಿದ್ದಾರೆ, ಅದರ ಉದ್ದೇಶ ಏನು ಅಂತಂದರೆ, ಶುದ್ಧವಾಗಿರುವಂತಹ ಕಲುಷಿತನೇ ಇಲ್ಲದೆ ಇರುವಂಥ ಭಕ್ತಿ ಸೇವೆಯನ್ನು, ಅಂದರೆ ಇಲ್ಲಿ ಭಕ್ತಿಯಲ್ಲಿ ಏನೇನೋ ಮಿಕ್ಸ್ ಮಾಡ್ತೀವಿ ನಾವು, ಆಯಿತಾ, ಅದನ್ನು ಕಲ್ಮಶ ಮಾಡಿಬಿಡ್ತೀವಿ, ಅಶುದ್ಧ ಮಾಡಿಬಿಡ್ತೀವಿ. ಆ ರೀತಿ ಅಲ್ಲ, ಶುದ್ಧವಾಗಿರುವಂಥ ಕಾಲುಷ್ಯರಹಿತವಾದಂಥ ಭಕ್ತಿ ಸೇವೆಯನ್ನು ಪ್ರಚಾರ ಮಾಡೋದು ಅವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರನೇ ಅವನನ್ನು ಇಲ್ಲಿ ಜೀವಿಗಳು ಅಲೌಕಿಕ ವೃತ್ತಿಯನ್ನು ತಿಳಿದವರಲ್ಲಿ ಅತಿ ಪ್ರಮುಖ ವ್ಯಕ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿರೋದು. ಅವಳು ಹೇಳ್ತಾಳಲ್ವಾ, ಯಾರು ಇಲ್ಲ, ನೀನೇ ನನಗಿವಾಗ ಗತಿ, ನೀನೊಬ್ಬನೇ ನನ್ನನ್ನು ಇದರಿಂದ ಹೊರಗಡೆ ಬರ್ಬೋದು, ಆ ರೀತಿ ಮಾಡೋನು, ನೀನು ಅದಕ್ಕೆ ಕೊಡಲಿಯಾಗಿದೆಯಾ ಅಂತೆಲ್ಲ ಹೇಳ್ತಾಳಲ್ವಾ. ಸೊ ಯಾಕೆ ಅಂತಂದರೆ, ಅಲ್ಲಿ ಶುದ್ಧವಾಗಿ ಮತ್ತು ಕಾಲುಷ್ಯರಹಿತವಾದಂಥ ಯಾವ ಕಲ್ಮಶನೂ ಇಲ್ಲದೆ ಇರುವಂತಹ ಭಕ್ತಿ ಸೇವೆಯ ಬಗ್ಗೆ ಅವರು ಪ್ರಚಾರ ಮಾಡೋದ್ರಿಂದ ಅವರು ಪ್ರಮುಖ ವ್ಯಕ್ತಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಲೌಕಿಕ ವೃತ್ತಿಗಳು ಏನು ಅನ್ನೋದನ್ನು ತಿಳ್ಕೊಂಡಿರೋರಲ್ಲಿ ಇವರು ತುಂಬಾ ಪ್ರಮುಖ ವ್ಯಕ್ತಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಈಗ ದೇವಹೂತಿ ಏನು ಪ್ರಶ್ನೆ ಕೇಳಿದ್ಲು ಅನ್ನೋದು ನಮಗೆ ಗೊತ್ತಾಯ್ತಲ್ವ. ಮುಂದುವರೆದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.